ಹೆಸರು ಕಾಸಿಂ ಸರ್ದಾರ್ ಅಂತೇಳಿ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ CITU ನೇತೃತ್ವದ ಸಂಘಟನೆ ಒಳಗಡೆ ಬಹುಶಃ ಇವತ್ತು ಮನವಿ ಕೊಟ್ಟಿರ್ತಕ್ಕಂಥದ್ದು 3 ಅಂಶಗಳ ಮೇಲೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಮೊದಲನೇದಾಗಿ ಏನು ಕಟ್ಟಡ ಕಾರ್ಮಿಕರು ವಿವಿಧ ಸೌಲಭ್ಯಗಳಿಗೆ ಸಲ್ಲಿಸಿದಂಥ ಅರ್ಜಿಗಳು ಸಕಾಲದಲ್ಲಿ ವಿಲೇವಾರಿ ಮಾಡಲಾರ್ದಾನೆ ವಿಳಂಬ ಮಾಡಿ ಇವತ್ತು ನೂರಾರು ಕಾರ್ಮಿಕರು ಸೌಲಭ್ಯದಿಂದ ವಂಚಿತರಾಗಿ ಮಾಡ್ತಕ್ಕಂಥದ್ದು ಕೆಳ ಹಂತದ ಅಧಿಕಾರಿಗಳಾಗಿರ್ಬೋದು ಮತ್ತು DOಗಳಾಗಿರ್ಬೋದು. ಇದು ಬೇಜವಾಬ್ದಾರಿತನದಿಂದ ಭಾಳಷ್ಟು ಕಾರ್ಮಿಕರು ಸೌಲಭ್ಯದಿಂದ ವಂಚಿತರಾಗ್ತಿದ್ದಾರೆ. ಎರಡನೇದು, ಇವತ್ತು ಕಲ್ಯಾಣ ಮಂಡಳಿ ಒಂದು ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರ ಅಂತೇಳಿ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ ಇದರಿಂದ ಹೆಚ್ಚಿಗೆ ಅಂತೇಳಿ ತಂದರು. ಆದರೆ ಅದರಿಂದನೇ ಇವತ್ತು ಏನಂತಂದರೆ ನೂರಾರು ಕಾರ್ಮಿಕರನ್ನು ಮತ್ತು ಸಂಘಟನೆಗಳನ್ನು ಹೊಡಿತಕ್ಕಂಥ ಕೆಲಸ ಇವತ್ತು ಆ ಸೇವಾ ಕೇಂದ್ರದವರು ಮಾಡ್ತಾರೆ. ಏನು ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರ ಇದೆ ಅದು ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಯಾವುದೇ ಯಾರಿದ್ದರೂ ಕಾರ್ಮಿಕ ಇಲಾಖೆ ಮೂಲಕನೇ ನಡಿಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಒತ್ತಾಯ ಇರ್ತಕ್ಕಂಥದ್ದು. ಅದು ತಕ್ಷಣ ರದ್ದಾಗಬೇಕಂತಕ್ಕಂಥದ್ದು ಅದೊಂದು ಬೇಡಿಕೆ. ಭಾಳ ಮುಖ್ಯವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಮಿಕರು ವಿವಿಧ ಸೌಲಭ್ಯಗಳಿಗೆ ಅರ್ಜಿ ಸಲ್ಲಿಸಿದರೆ ಸರಿಯಾದ ಸಮಯಕ್ಕೆ ಅವರಿಗೆ ಸೌಲಭ್ಯಗಳು ಸಿಗ್ತಾಯಿಲ್ಲ. ಇವತ್ತು ಕಾರ್ಮಿಕರು ಯಾರು ಬೇಡ ಅಂದರೂ ಕೂಡ ಕಾರ್ಮಿಕ ಸಂಘಟನೆಗಳಿರ್ಬೋದು, ಕಾರ್ಮಿಕರು ಕಿಟ್ಗಳು ಯಾವುದೇ ರೀತಿಯಿಂದ ನಮಗೆ ಕಿಟ್ಗಳು ಬೇಡ, ಏನಾದರೂ ನಮ್ಮ ಮೇಲೆ ಅನುಕಂಪ ಇತ್ತಂದ್ರೆ ನೇರ ಹಣ ವರ್ಗಾವಣೆ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡಿದರು ಕೂಡ. ಅದರಲ್ಲಿ ಸುಪ್ರೀಂ ಕೋರ್ಟೂ ಕೂಡ ಹೇಳಿದೆ, ನೀವು ಯಾವುದೇ ಕಾರ್ಮಿಕನಿಗೆ ಕೊಡಬೇಕಾದ್ರೆ ನೇರವಾಗಿ ಯಾವುದೇ ವಸ್ತು ರೂಪದಲ್ಲಿ ಕೊಡಬಾರ್ದು, ನೇರವಾಗಿ ಹಣ ವರ್ಗಾವಣೆ ಮಾಡಬೇಕಂತ ಆ ನಿಯಮ ಇದ್ದರೂ ಕೂಡ ಇವತ್ತು ಎಲ್ಲ ಗಾಳಿಗೆ ತೂರಿ ಕಮಿಷನದ ಆಸೆಗಾಗಿ ಭ್ರಷ್ಟಾಚಾರದ ಒಂದು ವಾಸನೆ ಇವತ್ತು ಹೊಡಿತಕ್ಕಂಥದ್ದು ಕಿಟ್ ಖರೀದಿಯಲ್ಲಿ. ಹಾಗಾಗಿ ಆ ಕಿಟ್ ಖರೀದಿಯನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು. ಅದು ಏನಾದರೂ ಇತ್ತಂದರೆ ಕಿಟ್ಟಿನ ವ್ಯವಹಾರ ಇತ್ತಂದರೆ ನೇರವಾಗಿ ಆ ಕಾರ್ಮಿಕರ ಅಕೌಂಟಿಗೆ ಸಲ್ಲಿಸಿದ್ರೆ ಕಾರ್ಮಿಕರೇ ಕಿಟ್ಟನ್ನು ಖರೀದಿ ಮಾಡ್ತಾರೆ. ಹಾಗಾಗಿ ಈ 3 ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ನಾವು ಮನವಿಯನ್ನು ಸಲ್ಲಿಸಿವಿ. ನಾವೊಂದು 15 ದಿವಸದ ಗಡುವನ್ನು ಕೊಟ್ಟಿದ್ದೀವಿ. ಆ 15 ದಿವಸದ ಒಳಗಡೆ ಇವೇನಾದರೂ ಇತ್ಯರ್ಥ ಆಗಲಿಲ್ಲ ಅಂದರೆ ನಾವು ಜುಲೈ 1ನೇ ವಾರದಿಂದ ಎಲ್ಲ ಏನು ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಒಗ್ಗೂಡಿ ಅನಿರ್ದಿಷ್ಟ ಹಗಲು ರಾತ್ರಿ ಧರಣಿಯನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀವಿ.